ಅಬ್ಬಾ, ಇಂದಿಗೂ ಜೀವಂತವಾಗಿದೆಯಂತೆ ಕೃಷ್ಣನ ಹೃದಯ. ಎಲ್ಲಿದೆ ಗೊತ್ತಾ ಇದು? ಮರಣದ ನಂತರ ಓರ್ವ ವ್ಯಕ್ತಿ ಉಸಿರಾಡುವುದು ಕಷ್ಟ, ಆದರೆ ಶ್ರೀಕೃಷ್ಣನ ಹೃದಯ ಇಂದಿಗೂ ಬಡಿಯುತ್ತಲೇ ಇದೆ ಎಂದರೆ ನೀವು ನಂಬುತ್ತೀರಾ? ಹೌದು, ಈ ಸ್ಥಳದಲ್ಲಿ ಇಂದಿಗೂ ಶ್ರೀಕೃಷ್ಣನ ಹೃದಯ ಬಡಿಯುತ್ತಲೇ ಇದೆ. ಹೇಗೆ ಗೊತ್ತಾ? ಈ ಸ್ಥಳ ಎಲ್ಲಿದೆ ಗೊತ್ತಾ? ಬನ್ನಿ, ಈ ಮಾಹಿತಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಗತ್ತಿನಲ್ಲಿ ಎಲ್ಲಿಯಾದರೂ ಅವತರಿಸಿದ ದೇವರಾದರೂ ಸಾವಿನ ನಂತರವೂ ಅವರ ಹೃದಯ ಬಡಿಯುತ್ತಿರುತ್ತದೆ ಎನ್ನುವುದನ್ನು ನೀವು ಕೇಳಿದ್ದೀರಾ? ಆದರೆ ಶ್ರೀಕೃಷ್ಣನಿಗೆ ಹೃದಯ ವಿಚಿತ್ರವಾಗಿದೆ. ಅದು ಶತಮಾನಗಳ ನಂತರವೂ ಬಡಿಯುತ್ತಲೇ ಇದೆ. ಇಂದಿಗೂ ಕೂಡ ಈ ಸ್ಥಳದಲ್ಲಿ ಶ್ರೀಕೃಷ್ಣನ ಹೃದಯ ಬಡಿತ ಕೇಳುತ್ತದೆ ಎಂದು ಜನರು ನಂಬುತ್ತಾರೆ. ಇಡೀ ದೇಹವು ಸುಟ್ಟು ಹೋದರೂ ಜ್ವಾಲೆಯು ಹೃದಯದಲ್ಲಿ ಉರಿಯುತ್ತಿತ್ತು. ಒಂದು ಕಥೆಯು ಹೇಳುವ ಪ್ರಕಾರ ಶ್ರೀ ವಿಷ್ಣು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದಾಗ ಅದು ಅವನ ಮಾನವ ರೂಪವಾಗಿತ್ತು. ಸೃಷ್ಟಿಯ ನಿಯಮಗಳ ಪ್ರಕಾರ ಈ ರೂಪದ ಅಂತ್ಯವನ್ನು ಸಹ ನಿಗದಿಪಡಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ 36 ವರ್ಷಗಳ ಮಹಾಭಾರತ ಯುದ್ಧದ ನಂತರ ಕೃಷ್ಣನು ನಿಧನನಾಗುತ್ತಾನೆ. ಆದರೆ ಪಾಂಡವರು ಶ್ರೀಕೃಷ್ಣನ ಅಂತಿಮ ವಿಧಿಗಳನ್ನು ಮಾಡಿದಾಗ ಕೃಷ್ಣನ ಇಡೀ ದೇಹವು ಬೆಂಕಿಗೆ ಮೀಸಲಾಗಿತ್ತು. ಆದರೆ ಅವನ ಹೃದಯ ಇನ್ನೂ ಬೆಂಕಿಯಲ್ಲಿ ಬಡಿಯುತ್ತಿತ್ತು. ಬೆಂಕಿಯು ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮತ್ತು ಜ್ವಾಲೆಯ ಬಿಸಿ ಕೂಡ ಆರಿರಲಿಲ್ಲ. ಆಗ ಪಾಂಡವರು ದಿಗ್ಭ್ರಮೆಗೊಂಡು ಕೃಷ್ಣನ ಹೃದಯವನ್ನು ನೀರಿನಲ್ಲಿ ಮುಳುಗಿಸಿದರು. ಶ್ರೀಕೃಷ್ಣನ ಹೃದಯವು ಅಂತಹ ರೂಪವನ್ನು ಪಡೆಯಿತು. ನೀರಿನಲ್ಲಿ ಹರಿಯುತ್ತಿದ್ದ ಕೃಷ್ಣನ ಹೃದಯವು ಒಂದು ಮರದ ತುಂಡಿನ ರೂಪವನ್ನು ಪಡೆದುಕೊಂಡಿತು ಮತ್ತು ನೀರಿನಲ್ಲಿ ಹರಿಯುವಾಗ ಒರಿಸ್ಸಾದ ಸಾಗರವೊಂದನ್ನು ತಲುಪಿತು. ಅದೇ ರಾತ್ರಿ ಶ್ರೀಕೃಷ್ಣನು ಇಂದ್ರದ್ಯುಮ್ನ ರಾಜನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಮರದ ತುಂಡಿನ ರೂಪದಲ್ಲಿ ಸಾಗರದಲ್ಲಿ ನಿಂತಿದ್ದೇನೆ ಎಂದು ಹೇಳುತ್ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ರಾಜನು ಶ್ರೀಕೃಷ್ಣನು ಹೇಳಿದ ಸ್ಥಳವನ್ನು ತಲುಪಿದನು. ಇದಾದ ನಂತರ ಅವನು ಆ ಮರದ ತುಂಡಿಗೆ ನಮಸ್ಕರಿಸಿ ಅದನ್ನು ತನ್ನೊಂದಿಗೆ ತಂದು ಜಗನ್ನಾಥನ ವಿಗ್ರಹದಲ್ಲಿ ಇಟ್ಟನು. ಇದಕ್ಕಾಗಿಯೇ ಶ್ರೀಕೃಷ್ಣನ ಹೃದಯ ಇಲ್ಲಿ ಬಡಿಯುತ್ತದೆ. ರಾಜ ಇಂದ್ರದ್ಯುಮ್ನನು ಆ ಕೋಲಿನಂತಹ ಹೃದಯವನ್ನು ಜಗನ್ನಾಥನ ವಿಗ್ರಹದಲ್ಲಿ ಇಟ್ಟಾಗಿನಿಂದಲೂ ಅದು ಇನ್ನೂ ವಿಗ್ರಹದೊಳಗೆ ಇದೆ ಮತ್ತು ಅದು ಇಂದಿಗೂ ಬಡಿಯುತ್ತಲೇ ಇದೆ ಎಂದು ಹೇಳಲಾಗುತ್ತದೆ. ಪ್ರತಿ 12 ವರ್ಷಗಳ ನಂತರ ಶ್ರೀಕೃಷ್ಣನ ವಿಗ್ರಹವನ್ನು ಬದಲಾಯಿಸಿದಾಗ ಆ ಹೃದಯವನ್ನು ಹೊಸ ವಿಗ್ರಹದಲ್ಲಿ ಇಡಲಾಗುತ್ತದೆ. ವಿಗ್ರಹವನ್ನು ಬದಲಾಯಿಸುವ ಈ ಪ್ರಕ್ರಿಯೆಯನ್ನು ನವಕಲೇವರ ಸಮಾರಂಭ ಎಂದು ಕರೆಯಲಾಗುತ್ತದೆ. ಆದರೆ ಈ ಆಚರಣೆಯನ್ನು ಮಾಡಿದಾಗಲೆಲ್ಲ ಇಡೀ ನಗರದ ವಿದ್ಯುತ್ತನ್ನು ತೆಗೆಯಲಾಗುತ್ತದೆ. ಇದರ ನಂತರ ವಿಗ್ರಹವನ್ನು ಬದಲಾಯಿಸಿದ ಅರ್ಚಕನು ಆ ಹೃದಯವನ್ನು ಹೊಸ ವಿಗ್ರಹದಲ್ಲಿ ಇಡುವಾಗ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳಲಾಗುತ್ತದೆ. ಇದರ ಜೊತೆಗೆ ಬಟ್ಟೆಗಳನ್ನು ಸಹ ಕೈಗಳಲ್ಲಿ ಸುತ್ತಲಾಗುತ್ತದೆ. ಕನಯ್ಯನ ಹೃದಯವನ್ನು ಯಾರೂ ನೋಡುವುದಿಲ್ಲ. ಅಹಿತಕರ ಸಂಭವಿಸುತ್ತದೆ. ವಿಗ್ರಹವನ್ನು ಬದಲಿಸುವಾಗ ವಿದ್ಯುತ್ ತೆಗೆಯಲು, ಕೈಗೆ ಬಟ್ಟೆ ಸುತ್ತಲು ಮತ್ತು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲು ಮುಖ್ಯ ಕಾರಣವೇನೆಂದರೆ ಯಾರು ಈ ವಿಗ್ರಹವನ್ನು ಬರೀ ಕಣ್ಣಿನಲ್ಲಿ ನೋಡುತ್ತಾನೋ ಆ ವ್ಯಕ್ತಿ ಸಾಯುತ್ತಾನೆ ಎನ್ನುವ ನಂಬಿಕೆ ಇದೆ. ನವಕಲೇವರ ಆಚರಣೆಯನ್ನು ಪೂರ್ಣ ಜಾಗರೂಕತೆಯನ್ನು ತೆಗೆದುಕೊಳ್ಳಲು ಇದು ಕಾರಣವಾಗಿದೆ. ವಿಗ್ರಹವನ್ನು ಬದಲಾಯಿಸುವ ಪುರೋಹಿತರು ಈ ಪ್ರಕ್ರಿಯೆಯನ್ನು ಮಾಡಿದಾಗಲೆಲ್ಲ ಆ ಸಮಯದಲ್ಲಿ ಕೈಯಲ್ಲಿ ಬಟ್ಟೆಗಳನ್ನು ಸುತ್ತುವುದರಿಂದ ಅದರ ಆಕಾರವು ಸ್ಪಷ್ಟವಾಗಿ ಅರಿವಿಗೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಕೃಷ್ಣನ ಪವಾಡಕ್ಕೆ ಮಿತಿಯೇ ಇಲ್ಲ. ಶ್ರೀಕೃಷ್ಣನ ಹೃದಯವಿರುವ ಈ ದೇವಾಲಯಕ್ಕೆ ಇಂದಿಗೂ ಕೂಡ ಸಾಕಷ್ಟು ಜನರು ಭೇಟಿ ನೀಡುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.